ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ 2024ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಎರಡನೇ ಹಂತದ ಮತದಾನ ನಿನ್ನೆ ಮುಗಿದಿದೆ. ಚುನಾವಣೆ ಆದ ನಂತರ ಮತಗಟ್ಟೆ ರಿಪೋರ್ಟ್ ನ ಪ್ರಕಾರ ಈ 14 ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ಲಬಹುದು, ಯಾರು ಮುನ್ನಡೆಯಲ್ಲಿದ್ದಾರೆ, ಯಾರಿಗೆ ಸ್ಪಷ್ಟ ಹಿನ್ನಡೆಯಾಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ, ಯಾರು ಗೆಲ್ಲಬಹುದು, ಯಾರು ಸೋಲ್ತಾರೆ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಪ್ಪದೆ ಮಾಡಿ. ಮೊದಲನೇದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ನಿಂದ, ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ನಿಮಗೆ ಗೊತ್ತೇ ಇದೆ, ಜಾರಕಿಹೊಳಿ ಸಹೋದರರು ಮೃಣಾಲ್ ಹೆಬ್ಬಾಳ್ಕರ್ಗೆ ಒಳೇಟು ಕೊಟ್ಟಿರತಕ್ಕಂತ ಸಾಧ್ಯತೆಗಳೇ ಜಾಸ್ತಿ ಇದೆ. ಮೇಲಾಗಿ ಈ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಅವರೇ ಕಣಕ್ಕಿಳಿದು ಪ್ರಚಾರ ಮಾಡಿದ್ದಾರೆ. ಸಾಕಷ್ಟು ಜಿದ್ದಾಜಿದ್ದಿ ಅಂತೂ ಈ ಕ್ಷೇತ್ರದಲ್ಲಿದೆ. ಮತದಾನದ ಪ್ರಮಾಣವನ್ನು ನೋಡಿ ಹೇಳೋದಾದ್ರೆ ಸುಮಾರು 66% ಹತ್ತತ್ರ ಇಲ್ಲಿ ವೋಟಿಂಗ್ ಆಗಿದೆ. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಅವರಿಗೆ ಕಂಪೇರ್ ಮಾಡ್ಕೊಂಡ್ರೆ ಜಗದೀಶ್ ಶೆಟ್ಟರ್ ಅವರು ಈ ಕ್ಷೇತ್ರದಲ್ಲಿ ಒಂದು ಕೈ ಮೇಲಿದ್ದಾರೆ. ಇನ್ನು ಎರಡನೇ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಯಿಂದ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಲ್ಲಿ ನುರಿತ ರಾಜಕಾರಣಿ, ಕ್ಷೇತ್ರದ ಮೇಲೆ ತಮ್ಮದೇ ಆದಂತ ಹಿಡಿತ ಹೊಂದಿದ್ದಾರೆ. ಆ ಕಡೆ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿನ ಹೇಗಾದ್ರೂ ಮಾಡಿ ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಪಾಸಿಟಿವ್ ಅಂಶ ಏನಪ್ಪಾ ಅಂದ್ರೆ, ಖುದ್ದು ಜಾರಕಿಹೊಳಿ ಅವರ ಸಹೋದರರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದಾರೆ, ಒಳಗೆ ಸಪೋರ್ಟ್ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ಅವರೇ ಪ್ರಚಾರ ಮಾಡಿ ಹೋಗಿದ್ದಾರೆ. ಈ ಬಾರಿ ಜೊಲ್ಲೆಗೆ ಕಂಪೇರ್ ಮಾಡ್ಕೊಂಡ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಂದ್ ಹೆಜ್ಜೆ ಮುಂದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಮೂರನೇದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗದ್ದಿಗೌಡರು ಮತ್ತು ಸಂಯುಕ್ತ ಪಾಟೀಲ್ರು ಕಣದಲ್ಲಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಈ ಬಾರಿ 65% ಅಷ್ಟು ಮತದಾನ ಆಗಿದೆ. ಇಲ್ಲಿ ಸಂಯುಕ್ತ ಪಾಟೀಲ್ರಿಗೆ ನೆಗೆಟಿವ್ ಅಂಶ ಏನಪ್ಪಾ ಅಂದ್ರೆ, ವೀಣಾ ಕಾಶಪ್ಪನವರು ತೆರೆದ ಮನಸ್ಸಿನಿಂದ ಸಂಯುಕ್ತ ಪಾಟೀಲ್ರಿಗೆ ಬೆಂಬಲ ಕೊಟ್ಟಿಲ್ಲ. ಈ ಬಾರಿ ಸಹ ಗದ್ದಿಗೌಡರು ಅನಾಯಾಸವಾಗಿ ಗೆಲ್ಲಬಹುದು ಅಂತಕ್ಕಂತ ಅಭಿಪ್ರಾಯ ಈ ಕ್ಷೇತ್ರದಲ್ಲಿ ಚುನಾವಣೆ ನಂತರ ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ಕ್ಷೇತ್ರ ವಿಜಯಪುರ. ವಿಜಯಪುರದಲ್ಲಿ ಸುಮಾರು 61% ನಷ್ಟು ವೋಟಿಂಗ್ ಆಗಿದೆ. ರಮೇಶ್ ಜಿಗಜಿಣಗಿ ಅವರು ಬಿಜೆಪಿಯಿಂದ ನಿಂತಿದ್ರೆ, ರಾಜು ಅಲಗೂರ ಅವರು ಕಾಂಗ್ರೆಸ್ ನಿಂದ ಪೈಪೋಟಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಿಜಾಪುರ ಕ್ಷೇತ್ರನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಬಿಜೆಪಿ ಈ ಬಾರಿ. ರಮೇಶ್ ಜಿಗಜಿಣಗಿ ಅನುಭವಿ ರಾಜಕಾರಣಿ, ರಾಜಕಾರಣದ ಎಲ್ಲ ಪಟ್ಟುಗಳು ಗೊತ್ತಿರೋರು. ಈ ಬಾರಿ ಪೋಲಿಂಗ್ ಆದ ನಂತರದ ಅಭಿಪ್ರಾಯಗಳನ್ನು ಪರಿಗಣಿಸೋದಾದ್ರೆ ಈ ಕ್ಷೇತ್ರದಲ್ಲಿ ರಮೇಶ್ ಜಿಗಜಿಣಗಿ ಅವರು ಸ್ಪಷ್ಟವಾಗಿ ಮುನ್ನಡೆ ಪಡೆದಿದ್ದಾರೆ. ಇನ್ನು ಮುಂದಿನ ಕ್ಷೇತ್ರ ಗುಲ್ಬರ್ಗಾ. ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಕ್ಷೇತ್ರದಲ್ಲಿ 57% ವೋಟಿಂಗ್ ಆಗಿದೆ. ರಾಧಾಕೃಷ್ಣ ದೊಡ್ಡಮನಿ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರೆ, ಬಿಜೆಪಿಯಿಂದ ಹಾಲಿ ಸಂಸದ ಉಮೇಶ್ ಜಾಧವ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕ್ಷೇತ್ರದಲ್ಲಿ ಸೋತಿದ್ರು. ಈ ಬಾರಿ ಅನುಕಂಪದ ಅಲೆ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ದೊಡ್ಡ ಮನೆಯವರು ಅಂದ್ರೆ ಕಾಂಗ್ರೆಸ್ ಒಂದು ಕೈ ಮೇಲಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಹಣಾಹಣಿ ಜಿದ್ದಾಜಿದ್ದಿನಿಂದ ಕೂಡಿದೆ. ಮುಂದಿನದ್ದು ರಾಯಚೂರು ಲೋಕಸಭಾ ಕ್ಷೇತ್ರ. ಇಲ್ಲಿ 60% ನಷ್ಟು ವೋಟಿಂಗ್ ಆಗಿದೆ. ಬಿಜೆಪಿಯಿಂದ ರಾಜಾ ಅಮರೇಶ್ ನಾಯಕ್ ಅವರು ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ ನಿಂದ ಮಾಜಿ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರು ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಬಿ.ವಿ. ನಾಯಕ್ ಅವರಿಗೆ ಟಿಕೆಟ್ ನಿರಾಕರಿಸಿ ಹಾಲಿ ಸಂಸದರಾಗಿರ್ತಕ್ಕಂಥ ಅಮರೇಶ್ವರ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು. ಇದು ಅಮರೇಶ್ವರ ನಾಯಕ್ ಅವರಿಗೆ ನೆಗೆಟಿವ್ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಕಡೆಯ ಕ್ಷಣದಲ್ಲಿ ಈ ಕ್ಷೇತ್ರದಲ್ಲಿ ವೋಟಿಂಗು ತೀವ್ರವಾಗಿ ಬಿಜೆಪಿಯ ಕಡೆಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 50-50 ಇದ್ದಂತ ಈ ಕ್ಷೇತ್ರ ಈಗ ಬಿಜೆಪಿಯ ಕಡೆಗೆ ವಾಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರ. ಇಲ್ಲಿ 60.2% ಪ್ರಮಾಣದ ವೋಟಿಂಗ್ ನಡೆದಿದೆ. ಬಿಜೆಪಿಯಿಂದ ಹಾಲಿ ಸಂಸದರಾಗಿರ್ತಕ್ಕಂಥ ಭಗವಂತ್ ಖೂಬಾ ಅವರು ಸ್ಪರ್ಧೆ ಮಾಡಿದ್ರೆ, ಆ ಕಡೆ ಕಾಂಗ್ರೆಸ್ ನಿಂದ ಹಾಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಸ್ಪರ್ಧೆ ಮಾಡಿದ್ದಾರೆ. ಬೀದರ್ ನಲ್ಲಿ ಭಗವಂತ್ ಖೂಬಾ ಅವರಿಗೆ ತಮ್ಮದೇ ಪಕ್ಷದ ನಾಯಕರು ಸಾಥ್ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಹಾಲಿ ಶಾಸಕರುಗಳೇ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಅಷ್ಟೇ ಅಲ್ಲದೆ ಹೈಕಮಾಂಡ್ಗೂ ಸಹ ಮನವಿ ಮಾಡಿದ್ರು. ಎಲ್ಲ ವಿರೋಧಗಳ ನಡುವೆ ಸಹ ಭಗವಂತ್ ಖೂಬಾ ಟಿಕೆಟ್ ಗಿಟ್ಟಿಸಿದ್ರು.
ತೀವ್ರ ಹಣಾಹಣಿ ಈ ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮತದಾನ ನಡೆದಾದ ಮೇಲೆ ಬಂದಂತ ರಿಪೋರ್ಟ್ ಗಳನ್ನು ಗಮನಿಸಿದಾಗ ಈ ಕ್ಷೇತ್ರ ಕಡೆಯದಾಗಿ ಯಾರ ಕಡೆಗೆ ಬೇಕಾದ್ರೂ ವಾಲ್ಬಹುದು. ನೆಕ್ ಟು ನೆಕ್ ಫೈಟ್ ಇದೆ, 50-50 ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮುಂದಿನದ್ದು ಕೊಪ್ಪಳ ಲೋಕಸಭಾ ಕ್ಷೇತ್ರ. ಇಲ್ಲಿ 66.15% ವೋಟಿಂಗ್ ಆಗಿದೆ. ಬಿಜೆಪಿಯಿಂದ ಇಲ್ಲಿ ಹೊಸ ಮುಖ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಕಾಂಗ್ರೆಸ್ನಿಂದ ರಾಜಶೇಖರ ಹಿಟ್ನಾಳ್ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಸ್ನೇಹಿತರೆ, ಕೊಪ್ಪಳ ಕ್ಷೇತ್ರದಲ್ಲಿ ಕರಡಿ ಸಂಗಣ್ಣ ಅವರು ಕೊನೆಯ ಗಳಿಗೆನಲ್ಲಿ ಬಿಜೆಪಿಗೆ ಕೈಕೊಟ್ಟು ಟಿಕೆಟ್ ಸಿಗದಿದ್ದಕ್ಕೆ ಕಾಂಗ್ರೆಸ್ ಕಡೆಗೆ ಹಾರಿದ್ರು. ಆದ್ರೆ ಬಿಜೆಪಿಯಲ್ಲಿ ಈ ಕಡೆ ಬ್ಯಾಲೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಕಡೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪಕ್ಷನ ಡಿಸಾಲ್ವ್ ಮಾಡಿ ಬಿಜೆಪಿ ಸೇರಿದ್ದಾರೆ. ಅವರು ಸಹ ಕೊಪ್ಪಳ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಒಂದು ಕೈ ಮೇಲಿದೆ ಅನ್ನುವಂತ ರಿಪೋರ್ಟ್ ಗಳು ಸಿಕ್ಕಿದೆ. ಆದ್ರೆ ಬಹುತೇಕ 50-50 ಆಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಗೆಲ್ಲಬಹುದು. ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ 68.94% ಅಷ್ಟು ವೋಟಿಂಗ್ ಆಗಿದೆ. ಬಿಜೆಪಿಯಿಂದ ಶ್ರೀರಾಮುಲು ಅವರು ಕಣಕ್ಕಿಳಿದಿದ್ರೆ ಕಾಂಗ್ರೆಸ್ನಿಂದ ತುಕಾರಾಂ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಸ್ಪಷ್ಟವಾಗಿ ಇಲ್ಲಿ ಶ್ರೀರಾಮುಲು ಅವರು ಮುಂದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಅದಕ್ಕೆ ಸ್ಪಷ್ಟ, ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಹಿಂತಿರುಗಿರೋದು ಶ್ರೀರಾಮುಲು ಅವರಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಅಂಶ ಅಂತ ಹೇಳಲಾಗ್ತಾ ಇದೆ. ಮುಂದಿನದ್ದು ಹಾವೇರಿ ಲೋಕಸಭಾ ಕ್ಷೇತ್ರ. ಇಲ್ಲಿ 71.9% ಮತದಾನ ಆಗಿದೆ. ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಗಡ್ಡೆ ದೇವರ ಮಠ ಅವರು ಸ್ಪರ್ಧೆ ಮಾಡಿದ್ದಾರೆ. ಆದ್ರೆ ಹಾವೇರಿ ಕ್ಷೇತ್ರದಲ್ಲಿ ಬೊಮ್ಮಾಯಿ ಅವರಿಗೆ ಸ್ಪಷ್ಟ ಮುನ್ನಡೆ ಇದೆ. ಯಾವುದೇ ಅನುಮಾನಗಳಿಗೆ ಇಲ್ಲಿ ಅವಕಾಶಗಳಿಲ್ಲ. ಬೊಮ್ಮಾಯಿ ಅವರು ಸ್ಪಷ್ಟವಾಗಿ ಮುನ್ನಡೆಯಲಿದ್ದಾರೆ ಅನ್ನೋದು ಚುನಾವಣೆ ನಂತರ ಬರ್ತಾ ಇರ್ತಕ್ಕಂಥ ರಿಪೋರ್ಟ್ ಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥ ಸಂಗತಿ. ಮುಂದಿಂದು ಹುಬ್ಬಳ್ಳಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಹಾಲಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕಣದಲ್ಲಿದ್ರೆ ಆ ಕಡೆ ಕಾಂಗ್ರೆಸ್ನಿಂದ ಆನಂದ್ ಅಸೂಟಿ ಅವರು ಕಣದಲ್ಲಿದ್ದಾರೆ. ಸ್ನೇಹಿತರೆ, ಜೋಶಿ ಅವರಿಗೆ ಈ ಕ್ಷೇತ್ರದಲ್ಲಿ ಟೆನ್ಷನ್ ಇದ್ದಿದ್ದಂತೂ ಸತ್ಯ. ಯಾವಾಗ ಡಿಂಗಾಲೇಶ್ವರ ಸ್ವಾಮೀಜಿ ಅವರು ಕಣಕ್ಕಿಳಿದ್ರು ಆಗ ಲಿಂಗಾಯತ ಮತಗಳನ್ನೇ ನೆಚ್ಚಿಕೊಂಡಿದ್ದಂತ ಜೋಶಿ ಅವರಿಗೆ ಒಂದು ಕ್ಷಣ ಶಾಕ್ ಆಗಿದ್ದಂತೂ ನಿಜ. ಇದಾದ ಮೇಲೆ ನೇಹಾ ಪ್ರಕರಣ ಏನು ನಡೀತು, ಆ ಪ್ರಕರಣ ಆದ ಮೇಲೆ ಜೋಶಿ ಅವರಿಗೆ ಬೂಸ್ಟ್ ಸಿಕ್ತು. ಈ ಕ್ಷೇತ್ರದಲ್ಲಿ ಈಗ ಜೋಶಿ ಅವರು ಕ್ಲಿಯರ್ ಆಗಿ ಗೆಲ್ಲುವ ಮುನ್ಸೂಚನೆಗಳು ಕಾಣ್ತಾ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕಾಗೇರಿ ಅವರು ನಿಂತಿದ್ರೆ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ. ಇಲ್ಲಿ 69.57% ಪ್ರಮಾಣದಷ್ಟು ಮತದಾನ ಆಗಿದೆ. ಸ್ನೇಹಿತರೆ, ಈ ಕ್ಷೇತ್ರದಿಂದ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಕೈ ತಪ್ಪಿದೆ. ಕಾಗೇರಿ ಅವರಿಗೆ ತೀವ್ರ ಪೈಪೋಟಿಯನ್ನ ಅಂಜಲಿ ನಿಂಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಡೆ ಕ್ಷಣದಲ್ಲಿ ಒಂದು ಕೈ ಕಾಗೇರಿ ಅವರು ಮೇಲಿರುವುದು ಸ್ಪಷ್ಟವಾಗಿ ರಿಪೋರ್ಟ್ ಗಳಿಂದ ಗೊತ್ತಾಗ್ತಾ ಇದೆ. ಮಧ್ಯ ಕರ್ನಾಟಕದ ದಾವಣಗೆರೆ ಲೋಕಸಭಾ ಕ್ಷೇತ್ರ. ಇಲ್ಲಿ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ ಆ ಕಡೆ ಹಾಲಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಣಕ್ಕಿಳಿದಿದ್ದಾರೆ. ಸತತವಾಗಿ ಬಿಜೆಪಿಯವರು ಈ ಕ್ಷೇತ್ರದಿಂದ ಗೆಲ್ತಾ ಬಂದಿದ್ರು. ಭಾರಿ ಹಣಾಹಣಿ ಅಂತೂ ಈ ಇಬ್ಬರು ಮಹಿಳಾ ಅಭ್ಯರ್ಥಿಗಳ ಮಧ್ಯೆ ಈ ಕ್ಷೇತ್ರದಲ್ಲಿ ನಡೆದಿದೆ. ಆದ್ರೆ ಅಂತಿಮವಾಗಿ ಈ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದ್ ಹೆಜ್ಜೆ ಮುಂದಿದ್ದಾರೆ. ಕಡೆ ಕ್ಷಣದಲ್ಲಿ ಗೆದ್ದು ಬೀಗಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಅನ್ನೋ ರಿಪೋರ್ಟ್ಗಳು ಈ ಕ್ಷೇತ್ರದಿಂದ ಬಂದಿದೆ. ಇನ್ನ ಮುಂದಿನ ಕ್ಷೇತ್ರ ಶಿವಮೊಗ್ಗ. ಇಲ್ಲಿ ಬಂಪರ್ ವೋಟಿಂಗ್ ಆಗಿದೆ. ಸುಮಾರು 71.07% ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. KS ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆಯಿಂದ ಈ ಕ್ಷೇತ್ರ ಎಲ್ಲರ ಗಮನ ಸೆಳೆದಿತ್ತು. ಆದ್ರೆ ಸ್ಪಷ್ಟವಾಗಿ ಈ ಕ್ಷೇತ್ರದಿಂದ ರಾಘವೇಂದ್ರ ಅವರು ಮುಂದಿದ್ದಾರೆ. ರಾಘವೇಂದ್ರ ಅವ್ರನ್ನೇನಾದ್ರೂ ಸೋಲಿಸ್ಬೇಕು ಅಂತ ಈಶ್ವರಪ್ಪನವರು ಅನ್ಕೊಂಡಿದ್ದೆ. ಆದ್ರೆ ಈಶ್ವರಪ್ಪನವರು ಕನಿಷ್ಠ ಅಂದ್ರೂ 2 ರಿಂದ 2.5 ಲಕ್ಷ ವೋಟ್ಗಳನ್ನು ಪಡೆಯಬೇಕಾಗುತ್ತೆ. ಹಾಗೇನಾದ್ರೂ ಆದ್ರೆ ಅದೆಲ್ಲ ಸಹಜವಾಗಿ ಹಿಂದೂ ವೋಟ್ಗಳಾಗಿರುತ್ತೆ. ಆಗ ಅದು BY ರಾಘವೇಂದ್ರ ಅವರ ಸೋಲಿಗೆ ಸ್ಪಷ್ಟವಾಗಿ ಕಾರಣ ಆಗುತ್ತೆ. ಆದ್ರೆ ಈಶ್ವರಪ್ಪನವರು 2.5 ಲಕ್ಷ ವೋಟ್ಗಳನ್ನು ತೆಗೆದುಕೊಳ್ಳುವ ಸ್ಥಿತಿನಲ್ಲಿದ್ದಾರಾ? ಅದಕ್ಕೆ ಯಾವುದೇ ಉತ್ತರ ಇಲ್ಲ. ಅದಕ್ಕೆ ಹೇಳಿದ್ದು ಈ ಕ್ಷೇತ್ರದಿಂದ BY ರಾಘವೇಂದ್ರ ಅವರು ಸ್ಪಷ್ಟವಾಗಿ ಮುನ್ನಡೆಯಲ್ಲಿ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಕನ್ಕ್ಲೂಡ್ ಮಾಡೋದಾದ್ರೆ 9 ರಿಂದ 10 ಕ್ಷೇತ್ರಗಳನ್ನು ಬಿಜೆಪಿ 2ನೇ ಹಂತದ 14 ಕ್ಷೇತ್ರಗಳ ಪೈಕಿ ಗೆಲ್ಲಬಹುದು. ಆ ಕಡೆ ಕಾಂಗ್ರೆಸ್ 4 ರಿಂದ 5 ಕ್ಷೇತ್ರಗಳನ್ನು, ನಾನು ಹೇಳಿದ್ದು ಕಡಿಮೆ ಅಂದ್ರೆ 4, ಜಾಸ್ತಿ ಅಂದ್ರೆ 5
ಈ 14 ಕ್ಷೇತ್ರಗಳ ಪೈಕಿ ಗೆಲ್ಲಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.